ತುಂಬಾ ನೆಗಡಿ, ಕೆಮ್ಮು, ತಲೆನೋವು, ಮೈಕೈ ನೋವು ಇದೆ ಅಂತಂದಾಗ ಈ ಒಂದು ಕಷಾಯವನ್ನು ಮಾಡಿ ಕುಡಿಯೋದ್ರಿಂದ ಮೈಕೈ ನೋವು, ಜ್ವರ, ನೆಗಡಿ, ತಲೆನೋವು, ಕೆಮ್ಮು ಎಲ್ಲ ವಾಸಿಯಾಗುತ್ತೆ. ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಒಂದು ಟೀ ಪಾತ್ರೆಗೆ 1/4 ಲೀಟರ್ ನೀರಿನಷ್ಟು ಹಾಕ್ತಾಯಿದ್ದೀನಿ. ಇದು ಗ್ಲಾಸ್ ತುಂಬ ದೊಡ್ಡದು. ಸುಮಾರು 250 ml ನೀರು ಇಡಿಸುತ್ತೆ. ನೋಡಿ, ಇದು ಕಾಯಲಿ. ಈಗ ಕಾಯಕ್ಕಿಟ್ಟಿದ್ದೀನಿ. ಈಗ ನಮ್ಗೆ ಬೇಕಾಗಿರೋವಂಥ ವಸ್ತುಗಳೇನಪ್ಪ ಅಂದರೆ ಎಲ್ಲ ನಮಗೆ ಮನೆಯಲ್ಲೇ ಸಿಗುವಂಥದ್ದು. ಮೊದಲಿಗೆ 1 ಟೇಬಲ್ ಸ್ಪೂನ್ನಷ್ಟು ನಾನು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ಇದ್ರ ಜೊತೆಗೇ ನಾನು ಧನಿಯಾ ಬೀಜ ಅಂದರೆ ಕೊತ್ತಂಬರಿ ಬೀಜವನ್ನು ಕೂಡ ನಾನು ಸುಮಾರು 1 ಟೇಬಲ್ ಸ್ಪೂನ್ನಷ್ಟು ಸೇರಿಸ್ತಾ ಇದ್ದೀನಿ. ಹಾಗೆಯೇ ಇದು ಶುಂಠಿಯನ್ನು 1 ಇಂಚು ಶುಂಠಿಯನ್ನು ತೊಳೆದು ಜಜ್ಜಿ ಹಾಕ್ತಾ ಇರುವಂಥದ್ದು. ಸುಮಾರು 6 ರಿಂದ 7 ಲವಂಗವನ್ನು ಈ ನೀರಿಗೇ ಸೇರಿಸ್ತಾ ಇದ್ದೀನಿ. ಹಾಗೆಯೇ 8 ರಿಂದ 9 ಮೆಣಸಿನ ಕಾಳನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ತುಳಸಿಯ ಎಲೆಗಳನ್ನು ಅಂದರೆ ಕೊಡಿಗಳನ್ನು ಸುಮಾರು 8 ರಿಂದ 9 ಕೊಡಿಗಳನ್ನು ಸೇರಿಸ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ 4 ರಿಂದ 5 ಕೊಡಿಗಳಷ್ಟು ಪುದೀನ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಈಗ ಇದು ನೋಡಿ ಚೆನ್ನಾಗಿ ಮಳ್ತಾ ಇದೆ. ಹಾಗೆಯೇ ಸ್ವಲ್ಪ ಬೆಲ್ಲವನ್ನು ಕೂಡ ನಮ್ಮ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಕೂಡ ಸೇರಿಸ್ತಾ ಇದ್ದೀನಿ. ನಿಮಗೆ ಬೆಲ್ಲ ಬೇಡ ಅಂತಂದರೆ ನೀವು ಹಾಗೆ ಬೇಕಾದರೂ ಕುಡಿಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ನಾನು ಕಹಿ ಬರಬಾರ್ದು, ತುಂಬ ರುಚಿಯಾಗಿರುತ್ತೆ ಅಂತ ಬೆಲ್ಲ ಸೇರಿಸ್ತಾ ಇದ್ದೀನಿ. ಹಾಗೆಯೇ 2 ಏಲಕ್ಕಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ. ತುಂಬ ಪರಿಮಳನೂ ಬರುತ್ತೆ. ಹಾಗೆಯೇ ಈ ಏಲಕ್ಕಿಯಲ್ಲಿ ತಲೆನೋವನ್ನು ಹಾಗೆಯೇ ಮೈಕೈ ನೋವನ್ನು ವಾಸಿ ಮಾಡುವಂತಹ ಗುಣ ಇರೋದ್ರಿಂದ ನಮಗೆ ರುಚಿಯ ಸ್ವಾದನೂ ಹೆಚ್ಚಿಸುತ್ತೆ. ಹಾಗೆಯೇ ನಮ್ಮ ಕಾಯಿಲೆಯನ್ನು ಕೂಡ ವಾಸಿ ಕೂಡ ಮಾಡುತ್ತೆ. ಏನಾದರೂ ನೆಗಡಿ, ಕೆಮ್ಮು, ತಲೆನೋವು, ಮೈಕೈ ನೋವು ಈ ಥರ ಇದ್ದಾಗ ದಿನಕ್ಕೆ 2 ಬಾರಿ ಈ ರೀತಿ ಮಾಡಿ ಸೇವನೆ ಮಾಡೋದ್ರಿಂದ ನಿಮಗೆ ಎಂಥ ಜ್ವರ, ನೆಗಡಿ, ಕೆಮ್ಮಿದ್ರೂ ಕೂಡ ವಾಸಿಯಾಗುತ್ತೆ. ಏನಿಲ್ಲ, ನೀವು ಈಗ ನೆಗಡಿ ಕೆಮ್ಮಿದೆ ಅಂದರೆ ಬೆಳಗ್ಗೆನೇ ನೀವು ಖಾಲಿ ಹೊಟ್ಟೆಯಲ್ಲೇ ಕೂಡ ನೀವು ಮಾಡಿ ಸೇವನೆ ಮಾಡ್ಬೋದು. ಸುಮಾರು 1/4 ಲೀಟ್ರಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸಿ, ಅಂದರೆ 150 ml ಬರೋವರೆಗೆ ಚೆನ್ನಾಗಿ ಕುದಿಸಿ, ಇದನ್ನು ನೀವು ಜಸ್ಟ್ 50 ml 3 ಟೈಮ್ ದಿನದಲ್ಲಿ 3 ಟೈಮ್ ಆದರೂ ನೀವು ಸೇವನೆ ಮಾಡ್ತಾ ಬಂದರೆ ಸುಮಾರು 2 ರಿಂದ 3 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಸೇವನೆ ಮಾಡ್ತಾ ಬಂದರೆ ಎಂಥ ಜ್ವರ, ನೆಗಡಿ, ಕೆಮ್ಮು, ತಲೆನೋವು, ಮೈಕೈ ನೋವು ಎಂಥದ್ದೇ ಇರಲಿ ವಾಸಿಯಾಗುತ್ತೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ಆದಷ್ಟು ಸಣ್ಣ ಉರಿಯಲ್ಲೇ ಈ ಕಷಾಯವನ್ನು ಚೆನ್ನಾಗಿ ಕುದಿಸಿ, 1/4 ಲೀಟ್ರ್ ಇರೋದು ನೀರು ಸುಮಾರು 150 ಗ್ರಾಮ್ ಆಗುವಷ್ಟು ಕುದಿಸಿ. ನೋಡಿ, ಈಗ ಇದು ಚೆನ್ನಾಗಿ ಕುದೀತಾ ಇದೆ. ಈಗ ಆ ಎಲೆ ಏನು ನಾವು ತುಳಸಿ, ಹಾಗೆಯೇ ಪುದೀನ, ಏಲಕ್ಕಿ, ಶುಂಠಿ, ಜೀರಿಗೆ, ಹಾಗೆಯೇ ಈ ಧನಿಯಾ ಬೀಜದಲ್ಲಿರುವಂಥ ಸಾರ ಎಲ್ಲ ಈ ಕಷಾಯದಲ್ಲಿ ಚೆನ್ನಾಗಿ ಕಾಯ್ತಾ ಇದೆ. ತುಂಬ ಒಳ್ಳೆ ಪರಿಮಳ ಕೂಡ ಬರ್ತಾ ಇದೆ. ಕಹಿ ಅಂತೂ ಇರೋದೇ ಇಲ್ಲ. ತುಂಬ ರುಚಿಯಾಗಿರುತ್ತೆ. ಒಂಥರ ಟೀ ಕುಡಿದಷ್ಟೇ ನಮಗೆ ಫೀಲ್ ಆಗುತ್ತೆ. ನೋಡಿ, ಈಗ ಇದು ಚೆನ್ನಾಗಿ ಕಾದು ತನ್ನ ಸ್ವಾದವನ್ನೆಲ್ಲ ನೀರಲ್ಲಿ ಬಿಟ್ಕೊಂಡಿದೆ. ಸುಮಾರು 1/4 ಲೀಟ್ರ್ ಇದ್ದ ನೀರು ಸುಮಾರು 150 ಗ್ರಾಮ್ ಅಷ್ಟು ಆಗಿದೆ. ಈಗ ಇದರ ಸ್ಟವನ್ನು ಆಫ್ ಮಾಡೋಣ. ಈಗ ಈ ಕಷಾಯವನ್ನು ಸುಮಾರು 5 ರಿಂದ 6 ನಿಮಿಷಗಳ ಕಾಲ ಆರೋದಕ್ಕೆ ಬಿಟ್ಬಿಡೋಣ. ಅಂದರೆ ಉಗುರು ಬೆಚ್ಚಿ ಇದ್ದಾಗ ಕುಡಿದ್ರೆ ಸರಿ ಹೋಗುತ್ತೆ. ತುಂಬ ಬಿಸಿ ಇರೋದ್ರಿಂದ ಬಾಯಿ ಸುಡುತ್ತೆ ಅಂತೇಳಿ ಆರೋದಕ್ಕೆ ಬಿಡೋಣ. 5 ರಿಂದ 6 ನಿಮಿಷ ಆರಲಿ. ನೋಡಿ, ಈಗ ಇದು ಸ್ವಲ್ಪ ಆರಿದೆ. ಅಂದರೆ ಜಾಸ್ತಿ ಆರಿಸೋದು ಬೇಡ. ನಾವು ಟೀ ಕುಡಿಯೋಷ್ಟು ಬಿಸಿಯಾದರೂ ಇರಲಿ, ಅಂದರೆ ಟೀ ಕುಡಿದಷ್ಟೇ ನಮಗೆ ಫೀಲ್ ಆಗುತ್ತೆ. ನೋಡಿ, ಈಗ ಇದನ್ನು ಮಕ್ಕಳು ಕೊಡಬೇಕಾದ್ರೆ ಚೆನ್ನಾಗಿ ಆರಿಸಿ ಉಗುರು ಬೆಚ್ಚಗೆ ಇರಬೇಕಾದ್ರೆ ಕೊಡಿ. ದೊಡ್ಡವ್ರು ಕುಡಿಬೇಕಾದ್ರೆ ನಿಮಗೆ ಅಂದರೆ ಕುಡಿಯೋಕ್ಕಾಗುತ್ತೆ. ನಾವು ಟೀ ಕುಡಿದಷ್ಟು ಬಿಸಿ ಇದ್ದರೂ ಪರವಾಗಿಲ್ಲ ಅಂತನ್ನೋರು ಈ ರೀತಿ ಬಿಸಿ ಬಿಸಿ ಇದ್ದಾಗೆ ಕುಡೀರಿ. ಎಂಥದೇ ನೆಗಡಿ ಕೆಮ್ಮಿರಲಿ ವಾಸಿಯಾಗೋಗುತ್ತೆ. ಮಕ್ಕಳಿಗೆ ಸುಮಾರು 25 ಗ್ರಾಮ್ನಷ್ಟು ಕೊಡಿ ಸಾಕು. ನೀವು ಸುಮಾರು 50 ಗ್ರಾಮಿಂದ 100 ಗ್ರಾಮ್ನಷ್ಟು ನೀವು ಸೇವನೆ ಮಾಡ್ಬೋದು. ಯಾವುದೇ ರೀತಿ
ಸೈಡ್ ಎಫೆಕ್ಟ್ ಇರೋದಿಲ್ಲ. ಈ ಚಿಕ್ಕ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಹಾಗೆಯೇ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ. ಇನ್ನಷ್ಟು ಅಪ್ಡೇಟ್ಗಾಗಿ ನಮ್ಮ ಪೇಜ್ ಫಾಲೋ ಮಾಡಿ. ಹಾಗೆಯೇ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಆರೋಗ್ಯದ ಕಡೆ ಗಮನ ಹರಿಸಿ. ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳು.